ಅಂತೂ ಇಷ್ಟು ದಿನಕ್ಕೆ ಇವತ್ತೇ ನೀವು ಒಳ್ಳೆ ಕೆಲಸ ಮಾಡಿರೋದು. ಯಾವುದು ನೋಡಿ, ಎಂಥ ನಿಂಬೆ ಹಣ್ಣು ತಂದಿದ್ರಿ. 6 ನಿಂಬೆ ಹಣ್ಣಿಗೆ 8 ಗ್ಲಾಸ್ ಪಾನ್ಕ ಆಯ್ತು. ನಾನೇ ಬ್ಯಾಡ. ನೀನು ಒಬ್ಬಂಟಿಗ ಒಲೆ ಮುಂದೆ ನಿಂತು 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 ಉಷ್ಣ ಜಾಸ್ತಿಯಾಗಿ ಅವಸ್ಥೆ ಪಡ್ತಾ ಇದ್ದೀಯಾ. ನೀನೊಬ್ರೇ ಕುಡ್ಕೋ, ಜೀವ ತಣ್ಣಗಿರುತ್ತೆ. ನಿಜವಾಗ ಇವತ್ತು ಮಳೆ ಬರುತ್ತೆ ಕಣ್ರಿ. ಯಾಕೋ ಮತ್ತೆ ಇಷ್ಟು ದಿನಕ್ಕೆ ಇವತ್ತೇ ಬೇಡ ಅಂತ ನಿಮ್ ಬಾಯಲ್ಲಿ ಬಂದಿದ್ದು ಫಸ್ಟ್ ಟೈಮು. ಅಮ್ಮ ಪರಮಾತ್ಮ ಭಗವಂತ. ಕುಡ್ಡರೆ ನನ್ನ ಮೇಲೆ ಅದೆಷ್ಟೊಂದು ಪ್ರೀತಿ ಇದೆ ನಿಮಗೆ ಅಲ್ವೇನೋಪ್ಪ. ಈ ಮನೇಲಿ ದಿನ ಊಟ ತಿಂಡಿ ಹಾಕೋ ಪುಣ್ಯಾತ್ಮ ಕಣೋ ನೀನು. ಬಟ್ ಆ ದೆವ್ವ ನೀನು ಹಿಡಿದು ನೀನು ಗೊಟ್ಟಕ್ಕೆ ಕಂಡುಬಿಟ್ರೆ ಆಮೇಲೆ ನನಗೆ ಯಾರು ಬೇಕು? ಏನಂದ್ರೆ ನೀವು ಅಂದ್ರೆ ಈ ಮನೇಲಿ ಇನ್ನು ಮೇಲೆ ನಿನಗೆ ದೆವ್ವ ಪಿಶಾಚಿಗಳ ಕಾಟ ಇರುವುದಿಲ್ಲ ಅಂದೆ. ಹಾಗೆ ಹೇಗೆ ಅಂದ್ರೆ ಈ ನಿಂಬೆ ಹಣ್ಣಿದೆಯಲ್ಲ, ಇದು ಮುಖ್ಯ ಪ್ರಾಣ ಕೊಟ್ಟಿತ್ತು. ಮುಖ್ಯ ಪ್ರಾಣ ಉಪಯೋಗಿಸುವ ಪದಾರ್ಥ ಹೊಸಲ ಮೇಲಿಟ್ಟು ವೇಸ್ಟ್ ಆಗಬಾರ್ದಲ್ಲ ಅಂತ ಅದನ್ನ ತಂದು ನಿನ್ನ ಕೈ ಕೊಟ್ಟೆ. ನೀನು ಅದನ್ನ ಪಾಲಕ ಮಾಡ್ಕೊಂಡು ಕೂಡದೆ ಅಷ್ಟೇ. ಅಯ್ಯೋ ಮಂತ್ರಿಸಿದ್ದೇನ್ರಿ ಅದು? ಮಂತ್ರಿಸಿದ್ದಾತನ ಮಂತ್ರ ಜೀರ್ಣವಾಗಿ ಹೋಗುತ್ತೆ ಬಿಡ. ಅಯ್ಯೋ ಅಯ್ಯೋ ಹೊಟ್ಟೆ ತೊಳಸ್ತಾ ಇದೆಯಲ್ರಿ ನಿಮ್ಮ ಮನೆ ಹೇಗೆ? ಹುಟ್ಟಿದ ಪದಾರ್ಥನ ಈಚೆ ಗಟ್ಟಿ ವೇಸ್ಟ್ ಮಾಡಬಾರ್ದು. ನಿಮ್ಮನ್ನ गायत्री 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 अत्ते अत्ते ಗುಂಡಣ್ಣ ಗುಂಡಣ್ಣ ನಿಮ್ದು ಅಮ್ಮಯ್ಯ ನಾನು ಬಿಟ್ಬಿಡಿ. ನನ್ನ ಮಕ್ಕಳಿಗ ಯಾಕ್ರಿ ಈಗ ಹೆದರ್ಕೋತೀರಿ? ನಿಮ್ಗೆ ತಲೆಗೆಲೆ ಕೆಟ್ಟಿದೇನು?
ಯಾಕ್ರಲ್ಲ ಎಲ್ಲ ಹೀಗೆ ನೋಡ್ತಿದ್ದೀರಿ? ಕಾಡು ಪ್ರಾಣಿ ನೋಡಿದಾಗೆ ದಯ್ಯ 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 ಯಜಮಾನ್ರ, ನಿಮಗ್ ಗೊತ್ತಿಲ್ವೇ? ನಿಮ್ಗೆ ದೆವ್ವ ಹಿಡಿದಿದೆ. ಶರ ಬಿಟ್ಕೊಂಡಿರಿ. ಗಾಯತ್ರಿ ಹೊಡೆದಾಗ ನಿಮ್ ತಲೆಗೂ ಅಪ್ಪ ಹೊಡೆದಾರು. ಗಾಯತ್ರಿ ನಾನು ಹೊಡೆದ್ನ? ಗಾಯತ್ರಿಯಲ್ಲಿ ಅವರು ಆಟದಲ್ಲಿ ಇದ್ದಾರೆ. ಗಾಯತ್ರಿ ಗಾಯತ್ರಿ ಗಾಯತ್ರಿ, ನಾನು ನಿಂಗೆ ಹೊಡೆದ್ನ? ಇಲ್ಲ, ಅದೆಲ್ಲ ಏನಲ್ಲ. ನೀವ್ ಹೇಗಿದ್ದೀರಿ? ನಿಂಗೆ ಈ ರೀತಿ ಸಂಕಟ ಪಡಿಸ್ತೀನಿ ಅಂತ ಗೊತ್ತಿದ್ದಿದ್ರೆ ನಾನು ನಿನ್ನನ್ನು ಖಂಡಿತ ಮದುವೆ ಮಾಡ್ಕೊತಿರ್ಲಿಲ್ಲ. ನಾನು ಪಾಪಿ ಗಾಯತ್ರಿ, ನಾನು ಪಾಪಿ. ಕೃಷ್ಣ, ಹಾಗೆಲ್ಲ ಮಾತಾಡ್ಬೇಡಿ. ನೀವು ಸಂಕಟ ಪಟ್ಟು ನನಗೆ ತಡೆಯೋ ಶಕ್ತಿ ಇಲ್ಲ ಕೃಷ್ಣ. ಕೃಷ್ಣ, ನಾನೊಂದು ಮಾತು ಕೇಳ್ತೀನಿ, ಹೇಳ್ತಿರ್ತಾನೆ. ಹೇಳು ಗಾಯತ್ರಿ. ನನ್ನ ಮದ್ವೆ ಆಗ ಮುಂಚೆ ಬೇರೆ ಯಾರನ್ನಾದ್ರೂ ಪ್ರೀತಿಸ್ತಿದ್ರ? ನಿನ್ನಲ್ಲದೆ ಕನಸಿನಲ್ಲೂ ನಾನು ಯಾರನ್ನೂ ಪ್ರೀತಿಸಿಲ್ಲ. ನಿಜ ತಾನೇ ಹೇಳ್ತಿರೋದು? ಹಾಗಾದ್ರೆ ಕಾಮಿನಿ ಯಾರು? ಕಾಮಿನಿ? ಅವಳ ವಿಷಯ ನಿಂಗೆ ಗೊತ್ತು? ಹೇಗೋ ಗೊತ್ತಾಯ್ತು. ನೀವ್ ಅವಳು ನಂಬಿಸಿ ಮೋಸ ಮಾಡಿದ್ರಂತಲ್ಲ, ನಿಜಾನ? ಹಾಗಂತ ಯಾರು ಹೇಳಿದ್ರು? ಆ ಕಾಮಿನಿನೇ ಹೇಳಿದ್ರು. ಸುಳ್ಳು ಗಾಯತ್ರಿ. ಅವಳು ಬದುಕಿದ್ರೆ ತಾನೇ ನಿಂಗೆ ಬಂದು ಹೇಳೋಕೆ. ಅವಳು ಇಲ್ದೇ ಇದ್ರೆ ಏನ್ ಕೃಷ್ಣ, ಅವಳ ಆತ್ಮಭೂತವಾಗಿ ಬಂದು ನೀವಳ ಬಾಳನ್ನೇ ಹಾಳು ಮಾಡ್ಬಿಟ್ರಿ ಅಂತ ನಿಮ್ಮಲ್ಲಿ ಸೇರ್ಕೊಂಡು ನಿಮ್ಮನ್ನ ಹಿಂಸಿಸ್ತಿದ್ದಾಳೆ ಕೃಷ್ಣ. ಅವಳು ಬದುಕಿರುವಾಗಲೂ ನನ್ನನ್ನು ನೆಮ್ಮದಿಯನ್ನು ಇರೋಕ್ ಬಿಡ್ಲಿಲ್ಲ. ಸತ್ತ ಮೇಲೂ ಸಂತೋಷವಾಗಿರೋಕ್ ಬಿಡ್ತಿಲ್ವಲ್ಲ? ಕೃಷ್ಣ, ಸುಮ್ಮನೆ ಯಾಕೆ ವಿಷಯ ಬಚ್ಚಿಟ್ಟು ವೇದನೆ ಪಡ್ತೀರಿ? ಏನಾಯ್ತು ಅಂತ ಹೇಳಿ, ನನ್ನ ಹತ್ರ ಆದ್ರೆ ಹೇಳಿ. ಹೇಳಿ ಕೃಷ್ಣ. ಗಾಯತ್ರಿ, ಅವಳು ನಾನು ಒಂದೇ ಕಾಲೇಜ್ನಲ್ಲಿ ಒಟ್ಟಿಗೆ ಓದ್ತಿದ್ವಿ. ನನ್ ಕಂಡ್ರೆ ಅವಳಿಗೆ ತುಂಬಾ ಇಷ್ಟ. ಒಂದಿನ ಕಾಲೇಜ್ನಲ್ಲಿ ನೀನಾ? ಎಸ್, ನಾನೇ. ಡ್ರಾಪ್ ಕೊಡ್ತೀನಿ, ಬರ್ತೀಯಾ ಕೃಷ್ಣ? ನೋ ಥ್ಯಾಂಕ್ಸ್. ಓ ಪ್ಲೀಸ್. Will you stop this nonsense? Why do you get angry at me? I love you. I love you so much, Krishna. I don't. ಎಷ್ಟೋ ಜನ ನಾನ್ ನೋಡಿದ್ರೆ ಸಾಕು ಅಂತ ಕಾದಿದ್ದಾರೆ. ಜೊತೆಲ್ ಬಾ ಅಂತ ಕರೆದ್ರು ಬರೋಲ್ಲ ಅಂತೀಯಲ್ಲ, ಯಾಕೆ? ನನ್ ಜೊತೆ ಬರಕ್ಕೆ ಇಷ್ಟ ಇಲ್ವಾ? No. ಮೈ ಡಿಯರ್ ಕೃಷ್ಣ, ಇವಳು ಕಾಮಿನಿ. ಇಷ್ಟಪಟ್ಟಿದ್ದನ್ನ ಎಷ್ಟೇ ಕಷ್ಟ ಆದ್ರೂ ಪಡೆದೇ ಪಡಿತಾಳೆ. ನೋಡ್ತಾ ಇರು, ನಾಳೆ ಕಾಲೇಜ್ನಲ್ಲಿ ಏನ್ ನಡೆಯುತ್ತೆ ಅಂತ. ಹೌದೌದು. ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಕೃಷ್ಣ. ಥ್ಯಾಂಕ್ಸ್. ಯಾಕೋ? ಯಾಕೆಂದ್ರೆ ನೀನೇ ಕಣ ಕಾಲೇಜ್ ಬ್ಯೂಟಿ ನೋಡ್ಕೊಂಬಿಟ್ಟಲ್ಲ. ವಿಷಯ ಏನಂತ ಹೇಳಿ? ನಿನಗೂ ಕಾಮಿನಿಗೂ ಎಂಗೇಜ್ಮೆಂಟ್ ಆಯ್ತಂತೆ. ಹಾಗಂತ ಯಾವ ಮುಟ್ಟಾಳ ಹೇಳ್ದ? ಡ್ರೀಮ್ ಗರ್ಲ್ ಕಾಮಿನಿ. ಅವಳಿಗೆ ತಲೆ ಕೆಟ್ಟಿದೆ. ಹಲೋ ಕೃಷ್ಣ, ಹನಿಮೂನು ಕಾಶ್ಮೀರಲ್ಲ ಕನ್ಯಾಕುಮಾರಿಲ್ಲ? ಕಾಮಿನಿಯಲ್ಲಿ? ಅವಳು ಈಗ ತಾನೇ ಸ್ವೀಟ್ ಹಂಚ್ಬಿಟ್ಟೋದ್ಲು. ಎಲ್ಲಿ ಹೋದ್ಲು? ಗೊತ್ತಿಲ್ಲ. ಥ್ಯಾಂಕ್ ಯು. ಬಾಯ್. ಇಲ್ಲಿ ಯಾಕೆ ಬಂದೆ? ನಿನ್ ಹತ್ರ ಏಕಾಂತವಾಗಿ ಮಾತಾಡೋಕೆ. ರಾಜು, ರಾಜು! ಆ ಹುಡುಗ ಫಸ್ಟ್ ಶೋ ಮುಗಿದ್ಮೇಲೆ ಬರ್ತಾನೆ. ಇಡಿಯಟ್. ನೀನು
ನೀನು ಕಾಲೇಜಿಗೆ ಬರೋದು ಓದೋಕ್ಕೋ ಇಲ್ಲ ನನ್ನನ್ ಕಡೆಗೆ ತಮಾಷೆ ಮಾಡೋಕ್ಕೋ? ಸ್ಟಾಪ್ ಇಟ್. ನನಗೂ ನಿನಗೂ ಎಂಗೇಜ್ಮೆಂಟ್ ಆಯ್ತು ಅಂತ ಎಲ್ಲರ ಹತ್ರನೂ ಯಾಕೆ ಹೇಳಿದ್ದು? ನಿನ್ನ ಮದುವೆ ಮಾಡ್ಕೊಳಕ್ಕೆ. ನಾನ್ ನಿನ್ನನ್ನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿಲ್ಲ. ಕೃಷ್ಣ, ನಾನು ನಿನ್ನ ಮನಸಾರ ಪ್ರೀತಿಸ್ತೀನಿ. ನಿನ್ನಲ್ಲದೆ ಬೇರೆ ಯಾರನ್ನ ಮದುವೆ ಆಗಲ್ಲ ಅಂತ ನಿರ್ಧಾರ ಮಾಡಿದ್ದೀನಿ. ಶಟ್ ಅಪ್. ಹುಚ್ಚುಚ್ಚಾಗಿ ಮಾತಾಡಬೇಡ. ಯಾಕೆ ಹೀಗೆ ರೇಗ್ತೀಯಾ? ನಾನ್ ಚೆನ್ನಾಗಿಲ್ವಾ? ನಾನ್ ನೋಡಿದ್ರೆ ಆಸೆ ಆಗಲ್ವಾ? ನಿನ್ ಮದ್ವೆ ಆಗಿ ಯೋಗ್ಯತೆ ನನಗಿಲ್ವಾ? ಅದೆಲ್ಲ ನನ್ ಕೇಳಬೇಡ. ನನಗೆ ಇಷ್ಟ ಇಲ್ಲ. ನನಗಿಷ್ಟ ಇದೆ. ನೀನ್ ಹೀಗ್ ಮಂಟತನ ಮಾಡಿದ್ರೆ ನಮ್ಮಿಬ್ರಿಗೂ ಮದ್ವೆ ಆಗೋಯ್ತಂತ ಕಾಲೇಜ್ನಲ್ಲಿ ಎಲ್ರಿಗೂ ಹೇಳ್ಬಿಡ್ತೀನಿ. ಗೆಟ್ ಔಟ್, ಗೆಟ್ ಔಟ್. ಏನ್ ಬೇಕಾದ್ರೂ ಹೇಳ್ಕೊ. ಗೆಟ್ ಔಟ್. ಕಾಮಿನಿ, ಕೊನೆ ಬಾರಿ ಹೇಳ್ತಿದ್ದೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗು. ನಾನು ನೀನು ಒಂದಾಗೋದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ನೋಡು, ಈ ಹುಡುಗಿನ ನಾನು ಚಿಕ್ಕ ವಯಸ್ಸಿನಲ್ಲೂ ಪ್ರೀತಿಸಿದ್ದೀನಿ. ಇವಳನ್ನೇ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಈ ಹಳ್ಳಿ ಗುಗ್ಗನ ಮದುವೆ ಆಗ್ತೀಯಾ? ಕೃಷ್ಣ, ಇನ್ನು ಈ ಕಾಮನೆ ವಿಷಯ ಗೊತ್ತಿಲ್ಲ. ಬೇಡ ಅನ್ಸಿದ್ದನ್ನ ಕಣ್ಣೆದಾಗಿದ್ರು ನೋಡೋದಿಲ್ಲ, ಬೇಕು ಅನ್ಸಿದ್ದನ್ನ ಆಕಾಶದಲ್ಲಿದ್ರು ಬಿಡೋದಿಲ್ಲ. ನನ್ನ ಆಸೆನ ತಿರಸ್ಕರಿಸಿ ಅವಳ ಜೊತೆ ಅದು ಹೇಗ್ ಸಂತೋಷವಾಗಿರ್ತೀಯೋ ನಾನು ನೋಡ್ತೀನಿ. ಕೃಷ್ಣ, ನನ್ನ ಪ್ರಾಣ ತೆಗಿತಾ ಇದ್ದಾಳೆ. ಕೃಷ್ಣ, ಕಾಮಿನಿ, ಕಾಮಿನಿ. ಕೃಷ್ಣ, ಸಾರಿ ಕೃಷ್ಣ, ಕಾಮಿನಿ ಸತ್ತೋಗಿ. ಓ ಮೈ ಗಾಡ್. ಕೃಷ್ಣ, ಅವಳು ಸಾಯೋವಾಗ ಅವಳು ಕೊನೆ ಆಸೆ ಒಂದನ್ನು ಹೇಳಿದ್ಲು. ಇದನ್ನ ನೀನು ಅವಳು ನೆನಪಾಗಿ ಇಟ್ಕೋಬೇಕಂತೆ. ಕೃಷ್ಣ, ನೀನು ಅವಳು ಪ್ರೀತಿಸದೆ ಹೋದ್ರು ಅವಳು ನಿನ್ ಮೇಲೆ ತನ್ನ ಪ್ರಾಣನೇ ಇಟ್ಕೊಂಡಿದ್ಲು. ಅಟ್ಲೀಸ್ಟ್ ಅವಳು ಕೊನೆ ಆಸೆ ಆದ್ರೂ ನೆರವೇರಿಸು. ಅವಳ ಆತ್ಮಕ್ಕೆ ಶಾಂತಿ ಸಿಗ್ಲಪ್ಪ, ಪ್ಲೀಸ್. ಇದೇ ನಡೆದದ್ದು. ಈಗ ಹೇಳು, ಅವಳ ನಂಬಿಸಿ ನಾನು ಮೋಸ ಮಾಡಿದ್ನೆ. ನನ್ನ ಜೀವನದಲ್ಲಿ ನಿನ್ನನ್ನಲ್ಲದೆ ಬೇರೆ ಯಾರನ್ನೂ ನಾನು ಪ್ರೀತಿಸಿಲ್ಲ ಗಾಯತ್ರಿ. ಅಯ್ಯೋ, ನನ್ ಮೇಲಿರೋ ಪ್ರೀತಿಗೋಸ್ಕರ ಅನ್ಯಾಯವಾಗಿ ಇನ್ನೊಂದು ಹೆಣ್ಣಿನ ದ್ವೇಷ ಕಟ್ಕೊಳ್ಳೋ ಸ್ಥಿತಿಗೆ ಬಂದ್ಬಿಟ್ಟಲ್ಲ ಕೃಷ್ಣ. ನಾನ್ ನಿಮ್ ಕೈ ಹಿಡಿದು ಇಂಥ ಕಷ್ಟಕ್ಕೆ ಗುರಿ ಮಾಡ್ಬಿಟ್ಟೆ ಕೃಷ್ಣ. ಇಲ್ಲ ಗಾಯತ್ರಿ, ನೀನ್ ನನ್ನ ಜೊತೆಯಲ್ಲಿದ್ರೆ ಸಾಕು. ಇಂಥ ಕಷ್ಟ ಎಷ್ಟು ಬಂದ್ರೂ ನಾನು ಎದುರಿಸ್ತೀನಿ ಗಾಯತ್ರಿ. ಅದೇನ್ ನಡೀತು ಮುಚ್ಚು ಮುರೆ ಇಲ್ಲದೆ ಹೇಳ್ಬಿಡಪ್ಪ. ಸರ್, ಕೃಷ್ಣ ಕಾಮಿನಿನ ಗುಂಡಾಗಳ ಕೈಯಿಂದ ತಪ್ಪಿಸಿದ್ದು, ಅವಳು ಮನೆ ಕರ್ಕೊಂಡೋಗಿ ಬಲಾತ್ಕಾರ ಮಾಡಿದ್ದು, ಇದೆಲ್ಲ ಬರೀ ಸುಳ್ಳು ಸರ್. ಆ ಕಾಮಿನಿನೇ ಕೃಷ್ಣನ್ ತನ್ನ ತಲೆಗೆ ಹಾಕೋಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟರು. ಆದ್ರೆ ಹಗಲು ರಾತ್ರಿ ಗಾಯತ್ರಿ ಗಾಯತ್ರಿ ಅಂತ ಹೇಳ್ತಿದ್ದ ಕೃಷ್ಣ ಅವಳನ್ನ ಕಣ್ಣೆತ್ ಕೂಡ ನೋಡ್ಲಿಲ್ಲ. ಅವನ್ ಯಾವ ತಪ್ಪು ಮಾಡಿಲ್ಲ ಸರ್. ಅದ್ದೆಬ್ಬ ಹೇಳಿರೋದೆಲ್ಲ ಬರೀ ಸುಳ್ಳು ಸರ್. ಮತ್ತೆ ಉಂಗ್ರ ಅವನ ಹತ್ರ ಹೇಗೆ ಬಂತು? ಕಾಮಿನಿ ಸಾಯೋವಾಗ ಅದನ್ನ ನನ್ನ ಕೈ ಕೊಟ್ಟು ಕೃಷ್ಣಂಗೆ ಹೇಗಾದ್ರೂ ಕೊಟ್ಬಿಡು ಅಂದ್ಬಿಟ್ಟು ಬಹಳ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರು. ಅವ್ಳ ಕಡೆ ಆಸೆನ ಯಾಕೆ ನಿರಾಸೆ ಮಾಡ್ಬೇಕು ಅಂತ ನಾನೇ ಬಲವಂತ ಮಾಡಿ ಕೃಷ್ಣ ಕೈ ಕೊಟ್ಟೆ ಸರ್. ಎಷ್ಟು
ಇಷ್ಟು ದಿನ ದೆವ್ವ ಪಿಶಾಚಿ ಅಂದ್ರೆ ಬರೀ ಕಲ್ಪನೆ ಅಂತಿದ್ದೆ. ಅದು ನಿಜ ಅಂತ ಈಗ ನಂಬಿಕೆ ಬರ್ತಾ ಇದೆ. ದೆವ್ವ ಪಿಶಾಚಿ ಇದೆ ಅಂತ ಈಗ ನಂಬ್ತಿರೋ ನೀವು ದೇವರು ಇದ್ದಾನೆ ಅಂತ ನಂಬಿ ಆ ಗುರುರಾಯರು ನಿಮ್ಮನ್ನು ಖಂಡಿತವಾಗಿ ಕಾಪಾಡ್ತಾರೆ. ಮನೆಗೆ ಹೋಗೋಣ.